ಇಲ್ಲ ನಾನು ಮಾಡಿಲ್ಲ. ನನ್ನ ಮಗನ್ನ ನಾನು ಕಳಿಸಿದ್ದೀನಿ, ಅವನ್ನ ಸಾಯಿಸಿಲ್ಲ. ಹಾಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಮಾಡಿಲ್ಲ. ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು. ಅವನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ, ಹಂಗಾಗಿ ಮಾಡಕ್ ಬಿಡ್ತಾ ಇಲ್ಲ. ನನ್ನ ಮಗ ಚಿನ್ನದಂಗಿದ್ದ. ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ, ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ ಅಂತ ಕಳಿಸಿರೋ ದಸೆಯಿಂದ ನಾನು ಏನನ್ನು ಮಾಡಕ್ ಬಿಟ್ಟಿಲ್ಲ. ನನ್ನ ಎದುರುಗಡೆನೆ ಅವನಿಲ್ಲೇ ನನ್ನ ತೋಟದಲ್ಲೇ ಮಲಗಿದ್ದಾನೆ, ಅವನನ್ನು ಮಲಗಿಸಿ ಬಂದಿದ್ದೀನಿ. ಏನ್ ಹೇಳೋದು, ಅವ್ರ ತಾಯಿಗೆ ಹೇಳ್ತಿದ್ದ, ಅಮ್ಮ ಓದ್ತಾ ಇದ್ದೀನಿ, ಇನ್ನು 2 ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊಂತೀನಿ, ಇನ್ನು 2 ವರ್ಷ ಸುಮ್ಮನೆ ಇದ್ಬಿಡಿ. ನನಗೂ ಅಪ್ಪ ಅವಳು ಹೇಳ್ತಾ ಇದ್ಲು, ಅಪ್ಪಗೂ ಹುಷಾರಿಲ್ಲ, ಅದು ಇನ್ನು 2 ವರ್ಷ ಸುಮ್ಮನೆ ಇರಲಿ, ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಕಂಡ್ಕೊಂಡೇ ಬಂದ, ಹೇಳ್ಕೊಂಡೇ ಬಂದ. ಇವಾಗ ನೋಡಿದ್ರೆ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ, 20 ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ. ನಾಯಿನ ಪ್ರಾಣ ಕೊಡ್ತಾ ಇದ್ದ ನಾಯಿ. ಅವನ ಅಂತ್ಯ ಸಂಸ್ಕಾರ ಯಾರಿಗೂ ನೋಡ್ದಂಗೆ ಮುಖ ಎಲ್ಲ ಮುಚ್ಚಿ ಕಳಿಸ್ತಾ ಇದ್ದಿದ್ದು ನನ್ನ ನಾಯಿಗಳು. ಅವನು ಮುಖ ಮುಚ್ಚಿ ಯಾರಿಗೂ ನೋಡ್ದಂಗೆ ಬಟ್ಟೆನೆಲ್ಲ ಮುಚ್ಚಿ ಕಳಿಸಿದ್ದು ನಾಯಿ. ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾರು ತಗೊಂಡೋಗಿ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ, ಅವನ ರೂಮಿಗೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಇವನು, ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು. ಏನ್ ಮಾಡೋದು ಇವಾಗ, ಅದೇ ಅನ್ಕೊಂತ ಇದ್ದೀನಿ. ಅವನಿಗೋಸ್ಕರ ಅವನಿಷ್ಟದ ಪ್ರಕಾರ ಮನೆ ಕಟ್ಟಿ ಕೊಟ್ಟೆ, ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕು ಹಂಗೆಲ್ಲ ಮಾಡಿಕೊಟ್ಟಿದ್ದೆ. ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡೋದೀಗ, ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಅಮ್ಮ 20 ವರ್ಷ ಆದ್ರೂ ತುತ್ತು ಅನ್ನ ತಿಂದಿ ಸಾಕ್ಸ್ತಾ ಇದ್ದವಳು. ಈಗ ಇವಾಗನು ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಲು ಅವಳು. ಅಷ್ಟು ಮುದ್ದು ಮಾಡಿ ಸಾಕಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.